ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಎಸ್.ಟಿ. ಸೋಮಶೇಖರ್ ಗೌಡ್ರು ಸಹಕಾರದೊಂದಿಗೆ ಚುಂಚನಗುಪ್ಪೆ ಗ್ರಾಮ ಪಂಚಾಯಿತಿ ಪ್ರಭಾರ ಅಧ್ಯಕ್ಷರಾಗಿ ಆಯ್ಕೆಯಾದ ಮಂಜುನಾಥ್ ರವರಿಗೆ ಶುಭ ಹಾರೈಸಿದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಸ್ನೇಹಿತರು, ಅಭಿಮಾನಿ ಬಳಗದವರು. ಶಾಸಕರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ನಮಗೆ ಈ ಕೊನೆಯ ಶಾರ್ಟ್ ಪೀರಿಯಡಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟು ನಮ್ಮ ಸಹ ಸದಸ್ಯರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಇಷ್ಟಪಡ್ತೀನಿ. ಏನೆಲ್ಲ ಕುಡಿಯೋ ನೀರಿಗೆ ಆದ್ಯತೆ, ಬೀದಿ ದೀಪಗಳಿಗೆ ಆದ್ಯತೆ, ಇರೋ ಅವಕಾಶದಲ್ಲಿ ಏನೇನು ಆಗ್ತವೆ ಆ ಕೆಲಸದಲ್ಲಿ ಪಂಚಾಯತಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲ ನಮ್ಮ ಕೋಲೂರಿನ ವಾರ್ಡ್ ಜನಕ್ಕೆ ನಾನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇ ನಮ್ಮ ಶಾಸಕರು ಹೆಚ್ಚಿನದಾಗಿ ನಮ್ಮ ಶಾಸಕರು ಈ ಸ್ಥಾನಕ್ಕೆ ಒಂದು ಅವಕಾಶ ಕೊಟ್ಟವರೆಂದರೆ ನಮ್ಮ ಪುಣ್ಯ ಇಷ್ಟೇ. ಈ ನಮ್ಮ ಪಂಚಾಯತಿ ಒಂದು ಉನ್ನತ ಮಟ್ಟದಲ್ಲಿ ಇದೆ ಅಂದರೆ ನಮ್ಮ ಶಾಸಕರ ಆದೇಶದ ಅನುಸಾರ ನಾವು ನಮ್ಮ ಪಂಚಾಯತಿ ನಡೆಸ್ಕೊಂಬತ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸ್ನೇಹಿತರಾದ ಮಂಜಣ್ಣವ್ರಿಗೆ ಇವತ್ತು ಪ್ರಧಾನಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ನಮ್ಮ ಶಾಸಕರು. ಅವ್ರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ, ಹಾಗೂ ಅದಕ್ಕೆ ಸಪೋರ್ಟ್ ಮಾಡಿದಂಥ ನಮ್ಮೆಲ್ಲ ಶಾಸಕರ ವೃಂದದವರು ಇತ್ತು. ಮತ್ತು ನಮ್ಮ ಸಹ ಸದಸ್ಯರುಗಳು ಏನಿದ್ದಾರೆ 24 ಜನನು ಒಗ್ಗೂಡಿ ಇವತ್ತು ಅವ್ರನ್ನ ಪ್ರಭಾರಾಧ್ಯಕ್ಷರು ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನು ಅವಕಾಶ ಕೊಟ್ಟಿದ್ದಾರೆ ಆ ದಿನಗಳಲ್ಲಿ ಬೀದಿ ದೀಪದಾಗಲಿ, ನೀರದಾಗಲಿ, ಮತ್ತು ನಮ್ಮ ಒಂದು ಆ ಭಾಗದಲ್ಲಿ ಒಂದು ಇದು ಆರೋಗ್ಯ ಘಟಕ ಮಾಡ್ತಾ ಇದ್ದಾರೆ. ಅದನ್ನ ಬೇಗ ಉದ್ಘಾಟನೆ ಮಾಡಿ ಎಲ್ಲರಿಗೂ ಜನರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಲಿ ಅಂತ ಇವ್ರಿಗೆ ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗಲಿ ಮುಂದಿನ ದಿನಗಳಲ್ಲಿ. ಹಾಗೂ ಈ ಸಂದರ್ಭದಲ್ಲಿ ಇರುವಂಥ ಕಾಲಾವಕಾಶ ಕೊಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಆಗಬೇಕಾದ ಕೆಲಸಗಳಿಗೆಲ್ಲ ಒಂದು ಉನ್ನತ ಮಟ್ಟದಲ್ಲಿ ಮಾಡಲಿ ಅಂತ ಹೇಳ್ತಾರೆ. ಅನ್ನೋದೇ ನಮ್ಮ ಸೋಮಶೇಖರ್ ಸರ್ ಏನು ಹೇಳ್ತಾರೋ ಅದು ಆದೇಶದ ಮೇರೆಗೆ ನಾವು ಚುನಾವಣೆಗಳು ಮಾಡ್ತೀವಿ. ಅದನ್ನು ಬಿಟ್ಟರೆ ನಾವು ಅಭಿವೃದ್ಧಿ ಬಿಟ್ಟರೆ ಇನ್ನೇನು ಇಲ್ಲ. ನಮ್ಮ MLA ಅವರು ಯಾವುದೇ ಚುನಾವಣೆ ಅದು ಇದು ಅಂತ ಸಂಘಟನೆ ಅನ್ನೋದಕ್ಕಿಂತ ಅವ್ರು ಮಾಡ್ತಾ ಇರೋ ಅಭಿವೃದ್ಧಿನೇ ಜನ ನೋಡ್ಬಿಟ್ಟು ಅವ್ರಿಗೆ ಸಹಕಾರ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಏನು ಹೇಳ್ತಾರೋ ಅದೇ ನಮ್ಮ ಇದಾಗಿರುತ್ತೆ, ಇದೊಂದು ಡಿಸಿಷನ್ ಆಗಿರುತ್ತೆ. ಯಾವುದೇ ರೀತಿ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಏನು ಚರ್ಚೆ ಇನ್ನೂ ಆಗಿಲ್ಲ. ನಾವು ಈ ಧರ್ಮದ ಬಗ್ಗೆ ಅಂದಾದ್ಮೇಲೆ ಎಲ್ಲರೂ ಒಗ್ಗೂಡಿ ಏನಾದರೂ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಅದಕ್ಕೆ ಸಹಕಾರ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಅದ್ರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡ್ತೀವಿ.